ಬನ್ನಿ ಈಗ ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಈಗ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ, ಧನುರ್ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಧನುರ್ ರಾಶಿ, ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ನೆಮ್ಮದಿಯುತವಾಗಿರ್ತಕ್ಕಂಥ ದಿನ. ದೂರಭಾರ ಪ್ರಯಾಣ ಇದೆ, ಜೊತೆಗೆ ನಿಮ್ಮ ಆತ್ಮೀಯರಿಂದ ಕೆಲವು ನಿಷ್ಠುರದ ಹೊರೆಯ ಮಾತೂ ಇದೆ. ಏನೇ ಆದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣುವಂತಹ ದಿನ. ಧನುರ್ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವಂತಹ ಯಾವುದೇ ಒಂದು ಕಾಯಕವಾದರೂ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಅಥವಾ ಔದುಂಬರ ನಮಸ್ಕಾರ ಮಾಡಿ. ಆಗ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಧನುರ್ ರಾಶಿಯಲ್ಲಿರ್ತಕ್ಕಂಥವರು ನೀವು ನಿಮ್ಮ ಮನೆಯ ಸುತ್ತಮುತ್ತಿರತಕ್ಕಂಥ ಶ್ವಾನಗಳಿಗೆ ಒಂದಿಷ್ಟು ಶ್ವಾನಗಳಿಗೆ ಆಹಾರವನ್ನು ಹಾಕೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಧನುರ್ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6ರ ತನಕ ಸಾಕಷ್ಟು ಕಾರ್ಯಸಿದ್ಧಿಗಳನ್ನು, ವಿಶೇಷವಾಗಿರ್ತಕ್ಕಂಥ ನೀವು ಕೆಲಸ ಮಾಡುವ ಕಡೆ ಇರಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಿರಲಿ, ನಿಮ್ಮ ಮೇಲಧಿಕಾರಿಗಳಿಂದಲೂ ಒಳ್ಳೆಯ ಪ್ರಶಂಸೆಗೆ ಈಡಾಗುವಂಥದ್ದು, ಒಳ್ಳೆಯ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಅಂತಹ ವಿಶೇಷವಾಗಿರ್ತಕ್ಕಂಥ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ಇವತ್ತಾಗಿದೆ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಚಂಚಲತೆಯಿಂದ ಕೂಡಿರ್ತಕ್ಕಂತಹ ದಿನ. ಮನಸ್ಸಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳೇ ಬೇರೆ, ನಿಮ್ಮ ನಡವಳಿಕೆಗಳೇ ಬೇರೆ. ನೀವು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮ ಕೆಲಸಗಳಲ್ಲಿ ಪ್ರಗತಿ ಕಾಣದಂಥ ರೀತಿಯಲ್ಲಿದ್ದೀರಿ. ಏನೇ ಆದರೂ ಶತ್ರುಗಳ ಮಧ್ಯವಾಸನು ಅಥವಾ ನಿಷ್ಠೂರ ಮಾಡತಕ್ಕಂಥವ್ರು, ನೀವು ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ಅಭಿವೃದ್ಧಿ ಕಾಣದಿರತಕ್ಕಂಥದ್ದು, ಒಂದಲ್ಲ ಒಂಥರ ಸಮಸ್ಯೆಗಳ ಸೆಣಮಾಲೆಯಲ್ಲಿ ನೀವು ಸಿಲುಕೊಳ್ತಾ ಇದ್ದೀರಿ. ಅದಕ್ಕಾಗಿ ಮಂಗಳವಾರ ಇವತ್ತಿನ ದಿವಸ ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕಾದ್ರೂ ಸಹಿತ ಅಸಾಧ್ಯಂ ಸಾಧಕಂ ಸ್ವಾಮಿ. ಅದರ ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಹನುಮ ಮಾತ್ರ. ಅದರಿಂದ ಹನುಮನ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಕರ ರಾಶಿಯವರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ 15 ನಿಮಿಷದವರೆಗೆ, 12ರಿಂದ 4:15 ಒಳಗಾಗಿ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಕಾಣ್ತೀರಿ. 4 ಗಂಟೆ 15 ನಿಮಿಷದ ನಂತರ ಮಂದಗತಿಯಲ್ಲಿ ಸಾಗುವಂತಹ ದಿನ. ಸಂಜಾ ಕಾಲದಲ್ಲಿ ಸಾಧ್ಯವಾದರೆ ಹನುಮನ ದರ್ಶನ ಮಾಡಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಯಾವುದೇ ಅಸಾಧ್ಯವಾದಂತಹ ಕೆಲಸಗಳನ್ನೂ ಮಾಡ್ಕೊಳ್ತೀರಿ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಭಾಳಷ್ಟು ಆಸಕ್ತರಾಗಿರ್ತೀರಿ. ಹೊಸದಾಗಿ ಖರೀದಿ ಮಾಡಬೇಕಾಗಿರ್ತಕ್ಕಂಥದ್ದಾಗಲಿ, ಅಥವಾ ಇರ್ತಕ್ಕಂತಹ ಭೂಮಿನ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ನೀವು ವಾಸ ಮಾಡ್ತಕ್ಕಂಥ ವಾಸ್ತುಗೃಹದ ಅಲಂಕಾರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಕುಂಭರಾಶಿಯವರಿಗೆ ಒಂದಷ್ಟು ವಿಶೇಷತೆಯೂ ಇದೆ. ಹಾಗೆ ನಿಂದನೆಯ ಮಾತುಗಳು ಕೇಳಬೇಕಾಗತ್ತೆ. ಅದರಿಂದ ಕುಂಭರಾಶಿಯವರು ದೇವಿ ಆರಾಧಕರಾಗಿ ತಾಯಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಒಳಿತು. ಹಾಗೆ ಇವತ್ತು ದೂರಭಾರ ಪ್ರಯಾಣ ಮಾಡುವಂತಹ ಮನಸ್ಥಿತಿಯೂ ಇರಬಹುದು. ಕ್ಷೇತ್ರಗಳ ದರ್ಶನ ಇರಲಿ, ದೇವರ ದರ್ಶನ ಇರಲಿ, ಅಥವಾ ಹಿರಿಯರ ಸಾನ್ನಿಧ್ಯಕ್ಕೆ ಹೋಗಿ ಅವ್ರನ್ನ ನಮಸ್ಕಾರ ಮಾಡ್ಕೊಂಡ್ಬರ್ತಕ್ಕಂಥದ್ದು. ಗುರುಜಿ, ಮಿಥುನವರೆಗೆ ತಿಳಿಸ್ಕೊಟ್ಟಿದ್ರೆ ಇನ್ನು ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡಿ. ಖಂಡಿತಪ್ಪ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿನ ಭಾಳಷ್ಟು ಮೂಡಲ್ಲಿ ಭಾಳ ಆಫ್ ಮಾಡ್ಕೊಂಡ್ಬಿಡ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ನೆಮ್ಮದಿ ಇಲ್ಲ, ಚುರುಕಿಲ್ಲ, ಸಮಾಧಾನ ಇರಲ್ಲ, ಮುಖದಲ್ಲಿ ಒಂದು ಮಂದಹಾಸ ಇರೋದಿಲ್ಲ. ಏನೋ ಒಂದು ತರಹ ದೊಡ್ಡದು ಬಂಡೆನೇ ತಲೆ ಮೇಲೆ ಕೂತ್ಕೊಂಡಿದ್ದೇನೋ ಅನ್ನೋ ತರಹ ನಿಮ್ಮ ಮುಖದ ವರ್ಚಸ್ಸು. ಆದರೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನಕರವಾಗಿದ್ದು, ಆಗುವುದು ಯಾವುದೂ ತಪ್ಸೋಕ್ಕಾಗೋದಿಲ್ಲ. ಮಾಡಬೇಕಾಗಿರ್ತಕ್ಕಂಥದ್ದನ್ನು ನೀವಲ್ದಿರ ಮತ್ತೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಕೈಲಾಗುವಂತಹ ಕೆಲಸ ನೀವೇ ಮಾಡಬೇಕಾಗತ್ತೆ. ಅದು ಧರ್ಮಕ್ಕೆ ವಿರೋಧವಾಗೇನಿಲ್ಲ. ಅದರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥದ್ದು ಭಾಳಷ್ಟು ಒಳಿತು. ಹಾಗೆ ಸಾಧ್ಯವಾದಷ್ಟು ನಾಲಿಗೆಯನ್ನು ಹರಿಬಿಡದಿರ ಸ್ವಲ್ಪ ಮಟ್ಟಿಗೆ ನಾಲಿಗೆಗೆ ಒಂದು ಲಗಾಮ ಹಾಕೋದು ಭಾಳ ಒಳ್ಳೆಯದು. ಕಾರಣ ಇವತ್ತು ಮುಂಗೋಪ ಸ್ವಭಾವ. ಕರ್ಕಾಟಕ ರಾಶಿಯವರಿಗೆ ಮುಂಗೋಪ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಕೈಲಾಗದಿರತಕ್ಕಂಥದ್ದನ್ನು ಮಾಡಲಿಕ್ಕೆ ಹೊರಟು ಅಲ್ಲಿ ಇನ್ನೇನೋ ಒಂದು ವ್ಯತ್ಯಾಸ ಮಾಡ್ಕೊಂಡು ಅದನ್ನು ಸಮರ್ಥಿಸ್ಕೊಳ್ತಕ್ಕಂಥದ್ದು. ಒಟ್ಟಾರೆ ಕರ್ಕಾಟಕ ರಾಶಿಯವರು ಎಚ್ಚರಿಕೆಯಿಂದಿರಿ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋರಾಗಲಿ ಅಥವಾ ಹೊರಗಡೆ ಹೋಗಿ ಆಫೀಸು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಲಿ ಸಮಾಧಾನದಿಂದಿರಿ. ಆದಷ್ಟು ಎಲ್ಲ ಥರದಲ್ಲೂ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ.
ಇವತ್ತೊಂದು ದಿವಸ ಮಾಡುವಂತಹ ಕೆಲಸ ಇವತ್ತು ಮಾಡುವಂಥ ಕೆಲಸ ಒಂದು ದಿವಸಕ್ಕೆ ಮುಂದೂಡಿದ್ರೂ ಪರವಾಗಿಲ್ಲ. ಅತಿ ಬೇಗ ದುಡುಕೋದು ಬೇಡ, ದುಡುಕಿ ನಿರ್ಧಾರ ತಂದ್ಕೊಂಡು ಅದರಿಂದ ನೋವು ತರೋದು ಬೇಡ. ಎಚ್ಚರಿಕೆಯಿಂದಿರಿ, ಶ್ರೀನಿವಾಸನ ಅನುಗ್ರಹವನ್ನು ಪಡೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಸಿಂಹರಾಶಿಯವರಿಗೆ ಒಂದಿಷ್ಟು ಗರ್ಜನೆಯೇ ಸರಿ. ಆದರೆ ಗರ್ಜನೆ ಮಾಡ್ತೀರಿ, ಪ್ರತಿಫಲ ಇರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಶ್ರಮ ವಹಿಸಿ ಓಡಾಡ್ತೀರಿ, ಏನೂ ಸಮಂಜಸವಾದಂತಹ ಲಾಭವನ್ನು ಕಾಣದಿರ ಮನೆ ಬಾಗಿಲಿಗೆ ಬರ್ತೀರಿ. ಇವತ್ತು ಸರಿಯಾದ ಸಮಯಕ್ಕೆ ಆಹಾರವೂ ಇರೋದಿಲ್ಲ, ಅಥವಾ ನೀವು ಮಾಡಬೇಕಾದಂತಹ ಕಾಯಕ ಕೆಲಸಗಳು ನಿಮಗೂ ತೃಪ್ತಿಯಾಗೂ ಇರೋದಿಲ್ಲ. ಆದರೂ ಶ್ರಮದಿಂದ ಕ್ರಮಬದ್ಧವಾಗಿ ಸಾಕಷ್ಟು ಕೆಲಸಗಳ ಕಡೆ ಗಮನ ಕೊಡ್ತೀರಿ. ಹಾಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳ ಸಹಿತ ಇವತ್ತು ಎದುರಾಗಬಹುದು. ಕೆಲವೊಬ್ಬರಿಗೆ ಕಣ್ಣು ನೋವಾಗಿದ್ದರೆ, ಕೆಲವೊಬ್ಬರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಇನ್ನು ಕೆಲವು ಜನಕ್ಕೆ ತಲೆಭಾರ, ತಲೆನೋವು ಬರ್ತಕ್ಕಂಥದ್ದು, ಮೈಕೈ ನೋವಿರ್ತಕ್ಕಂಥದ್ದು, ಶೀತಬಾಧೆಯಿಂದ ನರಳುವಂತಹದ್ದು, ಇಂಥೆಲ್ಲ ಸಮಸ್ಯೆಗಳು ಇವತ್ತು ಸಿಂಹರಾಶಿಯವರಿಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 2 ಗಂಟೆ ನಂತರವೇ ಸ್ವಲ್ಪ ಸುಧಾರಣೆ ಕಾಣಿಸ್ತಕ್ಕಂಥದ್ದು. ನಿಮ್ಮ ಮನೆದೇವರ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ, ಜೊತೆಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಗೋಧಿನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ. ಇವತ್ತು ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯದ ಕಡೆ ನಿಮ್ಮ ಗಮನ ಹರಿಸಿದ್ರೂ ಅದರಿಂದ ಶೀಘ್ರವಾಗಿ ಲಾಭವನ್ನೇ ಕಾಣ್ತೀರಿ. ಮನಸ್ಸನ್ನು ಶಾಂತಿಯುತವಾಗಿಟ್ಕೊಳ್ಳಿ, ನೆಮ್ಮದಿಯುತವಾಗಿಟ್ಕೊಳ್ಳಿ. ಶ್ರೀನಿವಾಸನ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯಿರಿ, ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಆದರೆ ಇವತ್ತು ಕನ್ಯಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಧ್ಯವಾದರೆ ನಿಮ್ಮ ಕೈಯಿಂದ ಯಥಾಶಕ್ತಿ ಒಂದಿಷ್ಟು ಅನ್ನದಾನವನ್ನು ಮಾಡಿ. ನಿಮ್ಮ ಕೈಯಿಂದ ಒಂದಿಷ್ಟು ಇನ್ನೊಬ್ಬರ ಹಸಿವು ನೀಗಿಸುವಂತಹ ಕಾಯಕವನ್ನು ನೀವು ಮಾಡಿದರೆ ಖಂಡಿತವಾಗಲೂ ಸಾಕಷ್ಟು ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಫಲಾಫಲಗಳೇನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ವಿಶೇಷ ಕರೆಯೊಂದು ಸಿದ್ಧವಾಗಿದೆ, ಬನ್ನಿ ಮಾತಾಡ್ಸೋಣ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಮ್ಮ ನಾರೊಂದು ಗುರುಜಿ ಸಾಹೇಬ್ರ ಆಶೀರ್ವಾದದಿಂದ, ಗುರುಜಿ ಅವರ ಒಂದು ಒಳ್ಳೊಳ್ಳೆ ಮಾತು ಎಲ್ಲೋ ಒಂದ್ ಕಡೆ ನಮ್ಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲ ಸಿಗೋ ರೀತಿ ಆಗ್ತದೆ ಯಾವಾಗ್ಲೂ. ಸರ್ ಮಾತಾಡಿ, ಗುರುಜಿ ಇದ್ದಾರೆ. ಖಂಡಿತ. ಹಲೋ ಗುರುಜಿ ನಮಸ್ತೆ. ನಮಸ್ತೆ ಮುನಿಯಪ್ಪ ಅವರೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಒಳ್ಳೆಯದಾಗಲಿ. ಇದನ್ನ ನಂಬ್ಕೊಂಡು ನಿಮ್ಮ ಮಾರ್ಗದರ್ಶನದಲ್ಲಿ ನೀವು ನಿಜಕ್ಕೂ ನಾನು ಒಂದೇ ಒಂದು ವಿಚಾರನ, ಇದು ಯಾವುದೇ ಉತ್ಪ್ರೇಕ್ಷೆಗಳದಲ್ಲ, ಮನುಷ್ಯ ಏನೋ ಸಾಧನೆ ಮಾಡಬೇಕು ಅನ್ನೋದು ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಆದ್ರೆ ನೀವು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಒಳಿತು ಕೆಡುಕುಗಳನ್ನ ಸರಿಪಡಿಸೋ ದಿಕ್ಕಲ್ಲಿ ಸಮಾಜವನ್ನ ಪರಿವರ್ತನೆ ಮಾಡಿ ನಮ್ಮಂತವ್ರನ್ನ, ಮಾನವರನ್ನ ಪರಿವರ್ತನೆ ಮಾಡ್ಬೇಕು ಅನ್ನೋದನ್ನ ಬರೀ ದೈವ ಭಕ್ತಿಲೇ ತಿಳಿಸ್ತಿದ್ದೀರಲ್ಲ, ಅದು ಮಾತ್ರ ನಮ್ಗೆ ಬಹಳನೇ ಯಾವಾಗ್ಲೂ ಸದಾ ನಾವು ಜ್ಞಾಪಿಸ್ಕೊಳ್ಳೋದು ಅದನ್ನೇ. ಇವತ್ತಿನ ಸಮಾಜದಲ್ಲಿ ಸಿಗ್ತಾ ಇರ್ತಕ್ಕಂಥ ಸಂಖ್ಯೆ ತೀರಾ ಕಡಿಮೆ ಗುರುಜಿ. ಎಲ್ರು ಮನಸ್ಸಲ್ಲಿ ಏನೋ ಒಂದಿರುತ್ತೆ, ನನಗ್ ಬೇಕು ಅನ್ನೋದು ಒಂದಿರುತ್ತೆ. ಆದ್ರೆ ನಿಮ್ಮಲ್ಲಿ ನಾನೇನಾದ್ರೂ ಒಂದು ಕೊಡ್ಬೇಕು ಅನ್ನೋದಿದೆ ಅಲ್ವಾ, ಅದು ನಮ್ಮ ಭಾಗ್ಯ ಅಂತಾನೆ ನಾನು ಭಾವಿಸೋದು. ಈಗ ಬೇರೆ ಯಾರೋ ಹೇಳ್ತಾರೆ ಅಂತ ನಾನು ಖಂಡಿತವಾಗಿ ಹೇಳಲ್ಲ. ಇದು ಮನದ ಆಳದಿಂದ ಹೇಳ್ತಕ್ಕಂಥದ್ದು ನನ್ನ ಸ್ವಂತ ಅನುಭವ. ನಾವ್ ಯಾವಾಗ್ಲೂ ಅಷ್ಟೇ, ನನಗ್ ಕಷ್ಟ ಅಂದಾಗೆ ಗುರುಜಿ ಅನ್ಕೊಂತೀವಿ. ನನ್ನ ಮನೆಯಲ್ಲೂ ಅಷ್ಟೇ ನಾವ್ ಯಾವಾಗ್ಲೂ ಹೇಳೋದು ಗುರುಜಿ ಅಂತ ಹೇಳ್ಬಾರ್ದು. ನಮ್ಮ ಎಲ್ಲ ಕಷ್ಟ ಆ ಅಕ್ಷರದಲ್ಲೇ ಡಿಸೈಡ್ ಆಗ್ತದೆ ಅನ್ನೋ ನಿರ್ಧಾರದಲ್ಲಿ ಇರ್ತಕ್ಕಂಥವ್ರು ನಾವು ಗುರುಜಿ. ಒಳ್ಳೇದಾಗ್ಲಿಪ್ಪ. ಮತ್ತೆ ಗುರುಜಿ, ನಾವು ಇವತ್ತು ಗಮನಕ್ಕೂ ನಿಮ್ಮ ಇವ್ರ ಗಮನಕ್ಕೆ ತಗೊಂಬಂದಿದೀವಿ. ಈಗ 15ನೇ ತಾರೀಕು ನಾವು ತಮ್ಮ ಒಂದು ಕಾರ್ಯಕ್ರಮವನ್ನ ನಾವು ಏರ್ಪಡಿಸ್ತಾ ಇದ್ವಿ ಪಂತ್ರಪಳೆ ನಾಯಂಡಹಳ್ಳಿ ಭಾಗದಲ್ಲಿ. ಏನ್ ಕಾರ್ಯಕ್ರಮ? 15ನೇ ತಾರೀಕು ಗುರುಜಿ, ಮೊದ್ಲು ನಿಮ್ಮ ಜನ್ಮದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕು ಅನ್ನೋದು ಬಹಳ ಒಂದು. ಯಾಕೆ ಇದು ಹೇಳ್ತಾ ಇದೀವಿ ಅಂದ್ರೆ, ನಾವು ನಾಯಂಡಹಳ್ಳಿಲಿ ತಮ್ಮ ನೇತೃತ್ವದಲ್ಲಿ ನಾವು ಶನೇಶ್ವರ ಯಾಗ ಮಾಡಿದ್ವಿ. ಬಹಳ ಅದ್ದೂರಿ ಕಾರ್ಯಕ್ರಮ ಅದು. ಇವತ್ತುನು ಪ್ರಸ್ತುತವಾಗಿ ದಿನನಿತ್ಯ 10 ಕರೆಗಳು ಬರ್ತವೆ. ನಿಮ್ಮ ನೆರಳಿಂದ ನಮ್ಮನ್ನ ಜ್ಞಾಪಿಸ್ಕೊಂತಾರೆ, ಅಥವಾ ನಿಮ್ಮನ್ನ ಕೇಳೋದಕ್ಕಾದ್ರೂ ನಮ್ಮನ್ನ ಜ್ಞಾಪಿಸ್ಕೊಂಡು ಕರೆ ಮಾಡ್ತಾರೆ. ಅದು 2 ವರ್ಷ ಆಯ್ತು ಅನ್ನೋದು ಒಂದು. ಮತ್ತೆ ಈ ಸರಿ ತಮ್ಮ ಸೇವೆ ಯಾಕೆ ನಮ್ಮಿದ್ರಲ್ಲಿ ಮಾಡ್ಬೇಕು ಅಂದ್ರೆ ಗುರುಜಿ, ಆ ಶನೇಶ್ವರ ಯಾಗದಿಂದ ಎಷ್ಟೋ ಜನರ ನೆಮ್ಮದಿ ಸಿಕ್ಕಿದೆ. ನೀವು ಕೊಟ್ಟಂತ ಆವತ್ತಿನ ಆ ದಿನದ ಒಂದೊಂದು ಅಕ್ಷರನ ಎಷ್ಟೋ ಜನ ಪೂಜಿಸಿ ಅಥವಾ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗುವಂತ ಜನ